ಪಾಕಿಸ್ತಾನದ ವಾಯುಪಡೆಗೆ ಸೇರಿದ F-16 ಯುದ್ಧ ವಿಮಾನ ಹೊಡೆದುರುಳಿಸುವ ಭರದಲ್ಲಿ ಆ ರಾಷ್ಟ್ರದ ಸೇನೆಯ ಕೈಗೆ ಸಿಕ್ಕಿಬಿದ್ದ ವಿಂಗ್ ಕಮಾಂಡರ್ ಅಭಿನಂದನ್ ಅವರು ಭಾರತದ ಗೌಪ್ಯ ಮಾಹಿತಿಗಳು ಶತ್ರುವಿಗೆ ಸಿಗಬಾರದೆಂದು ಸಂಬಂಧಿಸಿದ ನಕ್ಷೆ ಮತ್ತು ದಾಖಲೆಗಳನ್ನ ಜಗಿದು ನುಂಗಿ ಹಾಕಿದರು ಎಂದು ಪಾಕ್ನ ಪತ್ರಿಕೆಯೊಂದು ವರದಿ ಮಾಡಿದೆ. ಅಭಿನಂದನ್ ಅವರು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಸಿಕ್ಕಿಬಿದ್ದಾಗ ತಾವು ಎಲ್ಲಿದ್ದೇವೆ ಎಂದು ಅಲ್ಲಿದ್ದ ಯುವಕರನ್ನು ಕೇಳಿದ್ದರು. ಆಗ ಅವರು ಇದು ಭಾರತ ಎಂದು ಹೇಳಿದರು. ಅಲ್ಲಿದ್ದ ಕೆಲವರು ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿ ಅವರ ಮೇಲೆ ಹಲ್ಲೆ ಮಾಡಲು ಮುಂದಾದರು. ಪರಿಸ್ಥಿತಿಯನ್ನು ಅರಿತ ಅಭಿನಂದನ್ ತಮ್ಮ ಬಂದೂಕು ತೆಗೆದು ಗಾಳಿಯಲ್ಲಿ ಗುಂಡು ಹಾರಿಸಿದರು ಎಂದು ಡಾನ್ ಪತ್ರಿಕೆ ವರದಿ ಮಾಡಿದೆ. ಅಷ್ಟರಲ್ಲಿ ಯುವಕರ ಗುಂಪಿನಲ್ಲಿ ಒಬ್ಬ ಅಭಿನಂದನ್ ಮೇಲೆ ಕಲ್ಲು ಎಸೆದಿದ್ದಾನೆ. ಆಗ ಗನ್ ತೋರಿಸಿ ಅರ್ಧ ಕಿಲೋಮೀಟರ್ ಹಿಮ್ಮುಖವಾಗಿ ಅವರು ಓಡಿದರು. ಹೀಗೆ ಓಡುವಾಗ ಒಂದು ಕೊಳದಲ್ಲಿ ಬಚ್ಚಿಟ್ಕೊಂಡು ತಮ್ಮ ಬಳಿ ಇದ್ದ ಗೌಪ್ಯ ದಾಖಲೆಗಳಲ್ಲಿ ಕೆಲವನ್ನು ನೀರಿನಲ್ಲಿ ಅದ್ದಿ ಇನ್ನೂ ಕೆಲವನ್ನು ಜಗಿದು ನುಂಗಿ ನಾಶಗೊಳಿಸಿದ್ದಾರೆ ಎಂದು ಪಾಕ್ನ ಪತ್ರಿಕೆಯೊಂದು ವರದಿ ಮಾಡಿದೆ. ಫ್ರೆಂಡ್ಸ್, ತಾನು ಪಾಕಿಸ್ತಾನದ ನೆಲದಲ್ಲಿ ಬಿದ್ದರೂ ಕೂಡ ಭಾರತದ ಯಾವುದೇ ರಹಸ್ಯ ಬಿಟ್ಟು ಕೊಡದೆ ಧೈರ್ಯವನ್ನು ಕಳೆದುಕೊಳ್ಳದೆ ಪಾಕಿಸ್ತಾನದ ಆರ್ಮಿ ಕೇಳುವ ಪ್ರಶ್ನೆಗಳಿಗೆ ದಿಟ್ಟ ಉತ್ತರ ಕೊಟ್ಟು ಭಾರತಕ್ಕಿರುವ ಶಕ್ತಿಯನ್ನ ಜಗತ್ತಿಗೆ ತೋರಿಸುವುದರ ಮೂಲಕ ಭಾರತಕ್ಕೆ ಬಂದ ಅಭಿನಂದನ್ಗೆ ನಮ್ಮದೊಂದು ಸೆಲ್ಯೂಟ್. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಜೈ ಹಿಂದ್ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.